Hello guys, welcome back to my new vlog. Today 22 September Sunday vlog. ಇವತ್ತು ನಾನು ಫ್ಯಾಮಿಲಿ ಸಲೂನ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬಸವೇಶ್ವರ ನಗರಲ್ಲಿರೋ ಒಂದು ಸಲೂನ್ಗೆ ನಾವು ಯಾವಾಗಲೂ ಫ್ಯಾಮಿಲಿ ಹೋಗ್ತಾ ಇರ್ತೀವಿ. ಬನ್ನಿ ನಿಮ್ಮನ್ನು ಇವತ್ತು ಫ್ಯಾಮಿಲಿ ಸಲೂನ್ಗೆ ಕರ್ಕೊಂಡು ಹೋಗ್ತೀನಿ. ನಾನು ಇವತ್ತು ಮೈಕ್ ತಂದಿಲ್ಲ. ಸಲೂನ್ಗೆ ಹೋಗೋದಕ್ಕಿಂತ ಮುಂಚೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಇಲ್ಲೊಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಇಲ್ಲಿ ಪಾರ್ಕಿಂಗ್ ಇರಲಿಲ್ಲ, ರೋಡ್ ಸೈಡಲ್ಲೇ ನಿಲ್ಲಿಸಿದ್ದೀವಿ. ಬನ್ನಿ ತಿಂಡಿ ತಿನ್ಕೊಂಡು ಮುಂದೆ ಹೋಗೋಣ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಿಮಗೆಲ್ಲ ಹಾಯ್ ಮಾಡ್ತಿದ್ದಾಳೆ. ನಾನು ಅವಳಿಗೆ ಹೇಳ್ಕೊಟ್ಟೇ ಇಲ್ಲ, ಅವಳಿಗೂ ಅಭ್ಯಾಸ ಆಗ್ಬಿಡ್ತು. ನೋಡಿ ಎಷ್ಟು ಚುರುಕಿದ್ದಾರೆ ನನ್ನ ಮಕ್ಕಳು. ಮೌಲ್ಯ ಪೂರಿ ಆರ್ಡ್ರ್ ಮಾಡಿದ್ಲು. ಎಲ್ಲಿಗೆ ಹೋದ್ರೂ ಬರೀ ಪೂರಿನೇ ತಿಂತಾಳೆ. ನಮಗಂತೂ ಪೂರಿಗೂ ಬರೋಲ್ಲ. ಸೊ ನಾವು ರವೆ ಇಡ್ಲಿ ಆರ್ಡ್ರ್ ಮಾಡಿದ್ವಿ. ನನಗೊಂದು, ನನ್ನ ಹಸ್ಬೆಂಡ್ಗೊಂದು ರವೆ ಇಡ್ಲಿ ಮತ್ತು ಕೇಸರಿ ಬಾತು, ಉಪ್ಪಿಟ್ಟು. ಹೋಟೆಲ್ ಉಪ್ಪಿಟ್ಟು ನನಗೆ ಅಷ್ಟು ಇಷ್ಟ ಆಗಲ್ಲ, ಮನೇಲಿ ಮಾಡಿರೋದಷ್ಟೇ ನನಗೆ ಇಷ್ಟ ಆಗೋದು. ಆದರೂ ನಾನು ಬರೀ ಕೇಸರಿ ಬಾತ್ ಅಷ್ಟೇ ತಿಂದೆ. ಮಗನ ತಿನ್ನೋ ಎಷ್ಟು ಬಾತು ಬೇಡ. ಹಿಂಗೆ ತಿನ್ಸ್ಬೇಕಾ? ಚಾಕ್ಲೇಟ್ ತೆಗಿ ಫಸ್ಟು, ಕ್ಲೀನಾಗಿ ಮಾಡು. ಗಾಯ್ಸ್, ಇವಾಗ ನಾವು ಸಲೂನಿಗೆ ಬಂದ್ವಿ. ಯಾರೂ ಕ್ಲೈಂಟ್ಸ್ ಇರಲಿಲ್ಲ, ಬಟ್ ನಾವೇ ಇದ್ದಿದ್ದು. ಅಪಾಯಿಂಟ್ಮೆಂಟ್ ತೊಗೊಂಡಿರಲಿಲ್ಲ, ಆದರೂ ಕಾಲ್ ಮಾಡಿದ್ದೆ ನಾನು. ಪರವಾಗಿಲ್ಲ ಬನ್ನಿ ಅಂತ ಹೇಳಿದರು. ಸೊ ನಾವು ಬಂದಿದ್ದೀವಿ. ಇವಾಗ ಮೌಲಿಂಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಫಸ್ಟು. ಆ ಕಡೆ ನಮ್ಮ ಚೋಟು ಆರಾಮಾಗಿ ಕೂತಿದ್ಲು. ಸ್ವಲ್ಪ ಕಿರಿಕಿರಿ ಮಾಡಿದ್ಲು, ಆಮೇಲೆ ಸ್ವಲ್ಪ ಟ್ಯಾಪ್ ಕೊಟ್ಬಿಟ್ಟು ಸುಮ್ಮನೆ ಕೂರಿಸಿದ್ವಿ. ಮೌಲಿಂಗೆ ಹೇರ್ ವಾಶಿಗೆ ಕರ್ಕೊಂಡು ಹೋಗಿದ್ರು. ಸೊ ಹೇರ್ ವಾಶ್ ಆದಮೇಲೆ ಅವರು ಹೇರ್ ಕಟ್ ಮಾಡ್ತಾರೆ. ಸ್ವಲ್ಪ ಬಿಸಿ ನೀರು ಹಾಕಿ, ತಣ್ಣಿರ್ಬೇಕಾ? ಬೇಡ. ಈ ಕಡೆ ನನ್ನ ಹಸ್ಬೆಂಡ್ಗೆ ಹೇರ್ ಕಟ್ ಮಾಡ್ತಾಯಿದ್ರು, ಆ ಕಡೆ ನಮ್ಮ ಮೌಲಿಂಗೆ ಹೇರ್ ವಾಶ್ ಮಾಡ್ತಾಯಿದ್ರು. ನಾನು ಅವರಿಬ್ಬರಿಗೂ ವಿಡಿಯೋ ತೆಕ್ಕೊಂಡು ಕಾಮಿಡಿ ನೋಡಿದೆ. ಇವತ್ತು ಅವರಿಬ್ಬರಿಗೂ ಕ್ಯಾಮ್ರಾ ವುಮೆನ್, ನಾನೊಬ್ಳೆ. ಮೌಲಿಂಗೆ ಹೇರ್ ತುಂಬಾ ಲೆಂತ್ ಇತ್ತು. ಸೊ ಸ್ಕೂಲ್ಗೆಲ್ಲ ಜಡೆ ಹಾಕೋಕ್ಕೆ ತುಂಬ ಕಿರಿಕಿರಿ ಆಗ್ತಾಯಿತ್ತು. ಅದಕ್ಕೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಎರಡು ಜಡೆ ಹಾಕಿದ್ದು ಫುಲ್ಲು ಲೆಂತ್ ಇತ್ತು ಅವಳದು, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಶಾರ್ಟ್ ಹೇರ್ ಮಾಡಿಸ್ತಾ ಇದ್ದೀನಿ. ಏನಿಲ್ಲ, ಸಿಂಪಲಾಗಿ ಯು ಶೇಪ್ ಮಾಡಿಸ್ಬಿಟ್ಟು ಫ್ರಂಟಲ್ಲಿ ಬ್ಯಾಂಗ್ಸ್ ಕೊಡಿಸ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಕೂತಿದ್ಯಾ? ಅಲ್ಲಾಡ್ಬೇಡ, ಅದು ನೋಡೋದು ಚಟ್ಟಾಗುತ್ತೆ.
ಮೌಲಿಂದ ಹೇರ್ ಕಟ್ ಎಲ್ಲ ಆಯಿತು. ಹೇರ್ ಕಟ್ ಎಲ್ಲ ಆದಮೇಲೆ ಅವ್ರು ಸೆಟ್ಟಿಂಗ್ ಮಾಡಿಕೊಡ್ತಾ ಇದ್ದಾರೆ ಹೇರ್ಸು. ಹೇರ್ ಕಟ್ ಎಲ್ಲ ಮುಗೀತು ಮೌಲಿಂದು. ಔಟ್ಪುಟ್ ಈಗ ಬಂದಿದೆ ನೋಡಿ. ಇದು ಯು ಶೇಪ್ ವಿತ್ ಬ್ಯಾಂಗ್ಸು. ಅವರಿಬ್ರದ್ದು ಸರ್ವಿಸ್ ಆದಮೇಲೆ ನಾನು ಸರ್ವಿಸ್ ತೊಗೊಳಕ್ಕೆ ಹೋಗಿದ್ದೆ. ಸೊ ಅವರು ಕಾರಲ್ಲಿ ಕೂತಿದ್ರು ಎಲ್ಲರೂ. ನಾನು ಒಬ್ಬಳೇ ಸರ್ವಿಸ್ ತೊಗೋತಾ ಇದ್ದೆ. ಸೊ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟೇ ಇವತ್ತಿಂದು ವ್ಲಾಗ್. ನಾನು ಇವಾಗ ಇದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಮನೆಗೆ ಹೊರಡ್ತೀವಿ. ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಡೂ ವಾಚ್. ಗೈಸ್, ನಾವಿವಾಗ ಸಲೂನಿಂದ ಮನೆಗೆ ಬಂದ್ವಿ. ನೋಡಿ, ಇಲ್ಲೊಂದು ಡೋರಾ ತೋರಿಸ್ತಾ ಇದ್ದೀನಿ. ಸೇಮ್ ಡೋರಾ ಹೆಂಗಿರುತ್ತೋ ಹಾಗೆ ಇದ್ದಾಳೆ ಮೌಲ್ಯ. ನೋಡಿ, ಅವಳು ಹೇರ್ ಕಟ್ಟು, ಬ್ಯಾಂಗ್ಸು, ಅವಳ ಡ್ರೆಸ್ಸು ಎಲ್ಲ, ಹಿಂದ್ಗಡೆ ಹಾಕಿರೋ ಬ್ಯಾಗು ಎಲ್ಲನೂ ಸೇಮ್ ಡೋರಾ ಥರನೇ. ಇವ್ರದ್ದು ಔಟ್ಫುಟ್ ನಾನಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ನಾನು ಸರ್ವಿಸ್ ತೊಗೊಳಕ್ಕೆ ಹೋಗೋಷ್ಟರಲ್ಲಿ ಅವರೆಲ್ಲ ಕಾರಲ್ಲಿ ಬಂದು ಕೂತಿದ್ರು. ಚೋಟು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ಲು ಅಂದ್ಬಿಟ್ಟು ಅವ್ರು ಕಾರಲ್ಲಿ ಕೂತಿದ್ರು. ಸೊ ನಾನು ಒಬ್ಬಳೇ ಅಲ್ಲಿ ಸರ್ವಿಸ್ ತೊಗೊಂಡಿದ್ದು. ನಾನು ಅವ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ನಂದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಮನೆಗೆ ಹೋದ್ಮೇಲೆ ಮಾಡೋಣ ಅಂತ ಹಾಗೆ ಬಂದುಬಿಟ್ಟೆ. ಇವ್ರದ್ದು ಔಟ್ಫುಟ್ ಆ ಥರ ಬಂದಿದೆ ಹೇರ್ ಕಟ್ಟು. ಮನೆಗೆ ಬಂದಾದಮೇಲೆ ನಾನು ರೋಟಿ ಕರಿ ತರಿಸ್ಕೊಂಡು ತಿಂದ್ಬಿಟ್ಟು ಮಿಕ್ಕಿದ್ದ ಕೆಲಸ ಎಲ್ಲ ಮಾಡಿ ಆಮೇಲೆ ನೋಡಿ ಅಷ್ಟರಲ್ಲಿ ಬಿಸಿಲಿದ್ರೂ ಮಳೆ ಬರ್ತಾಯಿತ್ತು. ಬಿಸಿಲು ಮಳೆ ಬರ್ತಾಯಿತ್ತು. ಸ್ವಲ್ಪ ಸಣ್ಣಕ್ಕೆ ಬರ್ತಾಯಿತ್ತು, ಜೋರಾಗೇನು ಬರ್ತಾ ಇರಲಿಲ್ಲ. ಬಟ್ ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೆ. ನೋಡಿ, ಬಿಸಿಲು ಮಳೆ ಬರ್ತಿದೆ. ಸ್ವಲ್ಪ ಹನಿ ಕಾಣಿಸ್ತೈತೆ ಅಷ್ಟೇ. ಬಿಸಿಲು ಮಳೆ. Thank you for watching. Please do subscribe and like, share, comment. See you soon in another video.